ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ಸ್ಟಾರ್ಟಿಂಗ್ಗೆ ನೋಡಿ ನಮ್ಮಲ್ಲಿರೋರ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಬ್ಬ ಇದ್ದಾನೆ, ಅವ್ನು ಮಲಗಿದ್ದಾನೆ. ಸೊ ಇವತ್ತು ನೋಡಿ ಎಲ್ಲರಿಗೂ ಸ್ನಾನ ಮಾಡಿಸ್ಬಿಟ್ಟಿದ್ದೀವಿ. ಸೊ ಇನ್ನು ಕೂಂಬೆಲ್ಲ ಮಾಡಬೇಕು, ಮಾಡಿಲ್ಲ. ಸೊ ಡ್ರೈ ಆಗಲಿ ಅಂತ ಬಿಟ್ಟಿದ್ವಿ. ಸೊ ಇವತ್ತಿಂದ ಏನಪ್ಪ ವಿಷಯ ಅಂತ ಅಂದರೆ ಸೊ ಸೀಕ್ಲು ಪಟ್ಟಗಳಿಗೆ ಅಂದರೆ ಸೀಕ್ಲು ಪಟ್ಟ ಅಂತಲ್ಲ, ಮರಿಯಾಗಿರುತ್ತಲ್ಲ, ಅದನ್ನು ಹೇಗೆ ಕೇರ್ ಮಾಡಬೇಕು ಆ್ಯಂಡ್ ಅದನ್ನು ಏನು ಫುಡ್ ತಿನ್ನಿಸ್ಬೇಕು ಅಂತ ಹೇಳಿ ಒಂದು ವ್ಲಾಗ್ ಮಾಡ್ತೀನಿ ಅಂತ ಅಂದಿದ್ದೆ. ಸೊ ಇದು ಅದ್ರ ಬಗ್ಗೆ. ಆ್ಯಂಡ್ ಇದೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಮೊನ್ನೆ ತೋರಿಸಿದ್ವಿ ಅಲ್ವಾ ಲಾಸ್ಟ್ ವೀಡಿಯೋಲಿ. ಸೊ ಒಂದು ಪಟ್ಟ ಸೀಕ್ಲಾಗಿತ್ತು ಅಂತ ಹೇಳಿ. ಸೊ ಅದು ಸೀಕ್ಲಾಗಿರೋ ಮರಿ ನೆಕ್ಸ್ಟ್ ಡೇನೇ ಸತ್ತೋಯ್ತು ಗೈಸ್. ಅದು ಯಾಕಂದರೆ ಅದು ತುಂಬ ವೀಕ್ ಇತ್ತು. ಸೊ ಬದುಕಲಿಲ್ಲ. ನಾವು ಕಾಲು ನೆನೆಸಿ ಅದನ್ನು ಕೇರ್ ಮಾಡೋ ಅಷ್ಟರಲ್ಲಿ ಅದು ಸತ್ತೋಗ್ಬಿಟ್ಟಿತ್ತು. ಸೊ ಅದಕ್ಕೇ ಆದಷ್ಟು ನೋಡ್ಕೊತಾ ಇರಿ. ಈ ಥರ ಸೀಕ್ಲಾಯಿತು ಅಂತ ಗೊತ್ತಾದ ತಕ್ಷಣವೇ ಸ್ವಲ್ಪ ಜಾಸ್ತಿ ಕೇರ್ ಮಾಡಿ. ಸೊ ನಾವು ಸ್ವಲ್ಪ ಈ ಸತಿ ಲೇಟ್ ಮಾಡಿದ್ವಿ ಅನಿಸುತ್ತೆ. ಸೊ ನೆಕ್ಸ್ಟ್ ಡೇ ನಾವು ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಅಂತ ಅಷ್ಟರಲ್ಲಿ ಅದು ನೆಕ್ಸ್ಟ್ ಡೇನೇ ಸತ್ತೋಗಿತ್ತು. ಸೊ ಅದನ್ನು ನಾನು ವೀಡಿಯೋಲೆಲ್ಲ ತೋರಿಸ್ಲಿಲ್ಲ. ಸೊ ಇವಾಗ ಇವರಿಗೆಲ್ಲ ನೀರು ಹಾಕ್ಬಿಟ್ಟು ಊಟ ಹಾಕಿ ಆ್ಯಂಡ್ ಏನು ಮರಿಗಳೇನಿದೆ ಅದಕ್ಕೆ ಊಟ ಎಲ್ಲ ತಿನ್ನಿಸ್ಬೇಕು ನಾವೇ. ಸೊ ಇವಾಗ ಇವ್ರದ್ದೊಂದು ಮರಿ, ಆಮೇಲೆ ಅವ್ರದ್ದೆರಡು, ಇನ್ನೊಂದು ಟೋಟಲ್ 3 ಇದೆ ಅಲ್ಲಿಗೆ ನೋಡಿ. ಇದ್ರ ಜೊತೆಗೆ ಇದು ಸೀಕ್ಲೆ ಪಟ್ಟನೇ ಸತ್ತೋಗಿದ್ದು. ಸೊ ಇದು ಚೆನ್ನಾಗಿದೆ. ಸೊ ಇದಕ್ಕೆ ಬಂದಿದೆ, ಇಲ್ಲ ಧೂಮ ಆಗಬಹುದು. ಇದಕ್ಕೆ ನಾವು ಇವಾಗ ಫೀಡ್ ಮಾಡಬೇಕು. ಅಲ್ಲ, ಹೋದ ಸರಿಗೂ ಈ ಸರಿ ಕಲರ್ ಡಿಫ್ರೆನ್ಸ್ ಕಲರ್ ಫುಲ್ ಬ್ಲ್ಯಾಕ್ ಬಂದಿದೆ ನೋಡಿ. ಇವನು ನೋಡ್ರಿ, ಇವನು ಗೈಸ್ ರಾವಣ್ ಅಂತ. ರಾವಣಿ ಬ್ಲೂ ಐಸ್ ಗೈಸ್. ಇವ್ರು ಗೊತ್ತಲ್ಲ, ಬ್ರ್ಯಾಂಡಿ. ಇವನು ನೋಡಿದ್ದೀರಾ ನೀವು? ಡ್ಯಾನಿ. ಇವನ ಹೆಸರು ಡ್ಯಾನಿ ಗೈಸ್. ಡ್ಯಾನಿ ಅಂತ ಹೇಳ್ತೇವೆ. ನಮ್ಮ ಮನೆಯ ಇನ್ನೋಸೆಂಟ್ ಹುಡುಗ ಗೈಸ್ ಇವನು. ಡ್ಯಾನಿ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ನಿಮಗೆಲ್ಲ ಹಾಕ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿರಿ ಗೈಸ್. ನೋಡ್ರಿ, ಎಲ್ಲ ಕಾಯ್ತವ್ರೆ ಊಟ ನೀರು ಅಂತ ತಿನ್ನುತ್ತಂಗೆ. ಕಡಲೆನ ನೆನೆಸಿದ್ದೀವಿ, ಓಕೆನಾ? ಓವರ್ ನೈಟ್ ನೆನೆಸಿರೋ ಕಡಲೆ. ಈ ಥರ ಫೀಡ್ ಮಾಡಬೇಕು ನಾವೇ. ತಿನ್ನಿಸಿ ಅರ್ಧ ಅದು ಇನ್ನೊಂದಿತ್ತಲ್ಲ, ಅದು ತುಂಬಾ ಚಿಕ್ಕದಿತ್ತು. ತುಂಬ ಚಿಕ್ಕದ ಮರಿ ಇದ್ರೆ ಇದರಲ್ಲಿ ಹಾಫ್ ಮಾಡ್ಕೊಳ್ಳಿ ಗೈಸ್. ಇದು ಆರಾಮಾಗಿ ಸಿಕ್ಕೇ ಬರುತ್ತೆ ನೋಡಿ. ಈ ಥರ ಹಿಂಗೆ ಮಾಡಿದ್ರೆ ಕಟ್ ಆಗುತ್ತೆ. ಇದು ಈ ಥರ 2 ಹಾಫ್ ಬರುತ್ತಲ್ಲ, ಅದನ್ನು ತಿನ್ನಿಸ್ಬೇಕು. ಸೊ ಇದು ಸ್ವಲ್ಪ ದೊಡ್ಡದಲ್ವಾ, ಸೊ ಫುಲ್ಲೇ ತಿನ್ನುತ್ತೆ. ಸೊ ಬಟ್ ಜಾಸ್ತಿ ಬೇಡ, ಫಸ್ಟಿಗೆ ಸ್ವಲ್ಪ ತಿನ್ನಿಸಿ. ಒಂದು 10 ತಿನ್ಸೋಣ ಅಂತ ಇದೀನಿ ನಾನು ಇವತ್ತು. 10 ಕಾಳು ಸಾಕು. ಸೊ ಇದು ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು. ಅದ್ರ ಅಪ್ಪ ಅಮ್ಮನ ತಿನ್ಸುತ್ತೆ. ಸೊ ಒಂದು 10 ಕಾಳು ಸಾಕು. ಓಡಾಡ್ಬೇಡ ನೋಡಿ, ಆಗಲೇ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹೆಂಗೆ ಗೊತ್ತಾಗುತ್ತೆ ಅಂತ. ನಿಂತ್ಕೋ. ಅದು ಸಾಬಾಸ್. ಗೈಸ್, ಈ ಥರ ಫೀಡ್ ಮಾಡೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ ಅಪ್ಪ ಅಂತ ಅಂದರೆ, ಅವಕ್ಕೆ ಕಾಲಿಗೆ ಮತ್ತು ರೆಕ್ಕೆಗಳಿಗೆ ಜಾಸ್ತಿ ಬೇಗ ಸ್ಟ್ರೆಂತ್ ಬರುತ್ತೆ ಗೈಸ್. ಈ ಟೈಮಲ್ಲಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಬೇಗ ಸ್ಟ್ರೆಂತ್ ಬರುತ್ತೆ. ಸೊ ಅವಾಗ ಫ್ಲೈಯಿಂಗ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೈಮಿಂಗ್ಸ್ ಕೊಡುತ್ತೆ. ಇನ್ನೊಂದೇನು ಅಂದರೆ ಅಪ್ಪ ಅಮ್ಮ ವೀಕ್ ಆಗಲ್ಲ. ಅವ್ರು ವೀಕ್ ಆಗಲ್ಲ, ಯಾಕಂದರೆ ಅವರು ಸ್ವಲ್ಪ ತಿನ್ಬೇಕಲ್ವಾ. ಸೊ ಅವ್ರು ತಿನ್ನಿದೆಲ್ಲ ಇವರಿಗೆ ತಿನ್ನಿಸ್ತಾ ಇದ್ರೆ ಅವ್ರು ವೀಕ್ ಆಗ್ತಾರೆ. ಎಷ್ಟು ತಿನ್ನಿಸಿದೆ? ಆಯ್ತು, ಒಂದು 5-6 ಅನ್ಕೋತೀನಿ. ಇಲ್ಲ, ಜಾಸ್ತಿನೇ ಆಗಿರ್ಬೋದು. ಲೆಕ್ಕನೇ ಸಾಕು ಅನ್ಸುತ್ತೆ ಅನ್ನೋದು. ಅದ್ರ ಗಂಟ್ಲಲ್ಲಿ ನೆನೆಸ್ಕೊತೀನಿ. ಅದು ಇವಕ್ಕೆಲ್ಲ ಸ್ವಲ್ಪ ಇದು ಸಾಕು ಅನ್ಸುತ್ತೆ. ಮತ್ತೆ ನೋಡೋಣ, ಯಾಕಂದ್ರೆ ಅದು ಬೆಳಗ್ಗೆಯಿಂದ ತಿನ್ಸೈತೆ. ಇದ್ರ ಅಪ್ಪ ಅಮ್ಮನು ತಿನ್ಸೈತೆ. ಜಾಸ್ತಿ ಓವರ್ ಫೀಡ್ ಬೇಡ. ಮಾಮೂಲಿ ಒಂದು 10 ml ನೋಡಿಲ್ಲ ನೀರು. 10 ml ಬೇಕಾ? 10 ml ಸಾಕು. ಅವ್ರ ಅಪ್ಪ ಅಮ್ಮನು ಕುಡಿಸುತ್ತೆ. ಗೈಸ್, ಈ ಥರ ನೋಡಿ, ಈ ಥರ ನೀರಲ್ಲಿ ಹಾಕ್ಬೇಕು. ನಾನು ಅವತ್ತು ಈಸಿ ಆಗಲಿ ಅಂದ್ಬಿಟ್ಟು ಈ ಥರದೊಂದು ಪೈಪ್ ಆ್ಯಡ್ ಮಾಡ್ಕೊಂಡೆ. ಗೈಸ್, ಇದು ಬಂದ್ಬಿಟ್ಟು ಸಿರಿಂಜಿ ನಾವು ಈ ಥರ ಎಕ್ಸ್ಟ್ರಾ ಪೈಪ್, ಯಾಕಂದರೆ ಇದು ತುಂಬ ಸಾಫ್ಟ್ ಆಗಿರುತ್ತೆ ಪೈಪು. ನೋಡಿ, ಇದು ಸಾಫ್ಟ್ ಆಗಿರುತ್ತೆ. ಸೊ ಅವಕ್ಕೇನು ಆಗಲ್ಲ, ಸೊ ಹರ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರದೊಂದು ಹಾಕೊಂಡಿದ್ದೀವಿ. ಸೊ ಇದ್ರದ್ದು ಸ್ವಲ್ಪ ದಿವಸ ಬಿಟ್ಟರೆ ಹಾರ್ತಾನೆ ಗೈಸ್. ನೋಡಿ ಗೈಸ್, ಹಿಂಗೆ ಎದ್ದಿಟ್ಟಿದ್ದಾನೆ.
ಹಿಂಗೆ ಮೊನ್ನೆ ಹೆಂಗಿದ್ದ ನೋಡಿ ಕೂತ್ಕೊಂಡೇ ಇವನು ಇವತ್ತು ನೋಡ್ರಿ ನಿಂತ್ಕೊಂತವನೆ ಹಿಂಗೆ ಓಕೆ ಓಕೆ ಇದೆ ತಿಂದೆ ಇದೆ ಸಾಕು ಅಷ್ಟೇ ಗೈಸ್ ಇವನು ಮುಗೀತು ಇವಾಗ ನೆಕ್ಸ್ಟ್ ಅವ್ರನ್ನ ಎತ್ಕೋಬೇಕು ನೋಡೋಣ ನೆಕ್ಸ್ಟ್ ಅದು ಯಾವ ಕಲರ್ ಬಂದಿದೆ ಅಂತ ಅದು ಇನ್ನ ಕಲರು ಫುಲ್ ಬಂದಿಲ್ಲ ತಾಮ್ರಲ್ಲಿ ಬರಲ್ಲ ಅನ್ಸುತ್ತೆ ಬಟ್ ಹೇಳಕ್ಕಾಗಲ್ಲ ಸೈಜ್ ನೋಡಿದ್ದು ಕಲರೇ ಬರೋಕ್ಕಿಂತ ಮುಂಚೆ ತಾಮ್ರಲ್ಲೇ ತಾಮ್ರ ಅಲ್ಲ ಗೈಸ್ ಇದು ಒಂದೇ ಒಂದು ಮರಿ ಇಟ್ಟಿತ್ತಲ್ಲ ನಮ್ಮ ತಾಮ್ರ ಅಲ್ದು ಅದ್ರದ್ದು ಬಟ್ ಇದು ಯಾವ ತಾಮ್ರಲ್ಲೇ ಬರ್ಬೋದು ಇಲ್ಲಿ ಒಂಥರ ಆ ಶೇಡ್ ಐತಲ್ಲ ಈಟಾಗಿ ಇದಕ್ಕೆ ನಾವೇನು ತಿನ್ಸೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ದಿನ ಹೋದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇನ್ನೊಂದು 2-3 ದಿನ ಹೋದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ಕಲರ್ ಬರುತ್ತೆ ಅಂತ ಸರಿ ನೋಡಿ ಅದೆಲ್ಲ ಬರ್ತಾ ಇದೆ ಹೊಸದಾಗಿ ಇಲ್ಲೆಲ್ಲ ಐತೆ ತಾಮ್ರಲ್ಲಿ ಕಲರೇನೆ ನೋಡ್ಬೇಕು ಗೈಸ್ ಇದಕ್ಕೆ ನೋಡಿ ಇದು ಆಲ್ರೆಡಿ ಫುಲ್ ಆಗಿದೆ ಹೊಟ್ಟೆನೇ ನೋಡಿ ದುಮ್ಮಾಗಿದೆ ಇದು ಇದಕ್ಕಿಂತ ಇದೆ ನಮ್ಮ ಮೇಲೆ ಲಾಸ್ಟ್ ಅಲ್ಲಿ ಇದು ಮರಿಯಾಗಿರೋದು ಅಕ್ಕಿ ಇದು ಎಲ್ಲದಕ್ಕಿಂತ ದೊಡ್ಡ ದಪ್ಪ ಇರೋದು ಇದೇನೆ ಹೌದು ಯಾಕಂದ್ರೆ ಇದನ್ನ ನಾನು ಓದಿಸಿ ನಿಮ್ಗೆ ತೋರಿಸಿದ್ದೆಲ್ಲ ಫುಲ್ ಎಲ್ಲೋ ಕಲರ್ ಇತ್ತು ಗೈಸ್ ಅದೇ ಲಾಸ್ಟ್ ಮರಿಯಾಗಿರೋದು ಒಂದೇ ಒಂದು ಆಯ್ತಾ ಇವಾಗ ನೋಡಿ ಇವಾಗ ಲಾಸ್ಟ್ ಇವ್ರ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ ಮುಂಚೆ ತೋರಿಸಿದ್ದು ಎಲ್ಲ ಫಸ್ಟ್ ಆಗಿದ್ದು ಇದು ಲಾಸ್ಟ್ ಮರಿ ಇನ್ನೊಂದು 5 ಕಾಲು ಹೊಡಿಲ್ಲ ಬೇಡ 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 ಇನ್ನೊಂದು 5 ಬೇಡ ಬೇಡ ಬಿಡು ನೀರು ಬೇಡ ಅದೇ ಅವ್ರ ಅಪ್ಪ ಅಮ್ಮ ನೋಡ್ಕೋತಾರೆ ಸೊ ಇನ್ನು ಸ್ವಲ್ಪ ದೊಡ್ಡ ಕಣ್ಣು ಬೇಕಾದ್ರೆ ನೋಡೋಣ ಇವಾಗ ಹೆಂಗೋ ಅದಕ್ಕೆ ಜಾಸ್ತಿ ಆಗ್ಬಿಟ್ಟೈತೆ ಇದಕ್ಕೆ ನಾವೇನು ತಿನ್ಸೋ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮ ಫುಲ್ ಮಾಡಿಟ್ಟವ್ರೆ ಇದು ಸೈಜಲ್ಲೇ ಗೊತ್ತಾಗುತ್ತೆ ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂತವ್ರೆ ಅಂತ ನೋಡಿ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ಫುಲ್ ಇದೆ ಗೈಸ್ ಇದು ಸೊ ಇದನ್ನ ಮತ್ತೆ ಸ್ವಲ್ಪ ಕೆಜಿಗೆ ಹಾಕ್ತಾ ಇದ್ದೀವಿ ಸೊ ಇದಕ್ಕೆ ಅವಶ್ಯಕತೆ ಇಲ್ಲ ಅದಂತೂ ಫುಲ್ ವೈಟ್ ಬಂದೈತೆ ಹೌದಾ ಇಲ್ಲ 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 ಡುಬಾಸ್ ಅದು ಡುಬಾಸನೇ ಓಡಾಡ್ತಾರೆ ನೋಡೋದು ಗೈಸ್ ಇದು ಹೆಂಗಿದೆ ಗೊತ್ತು ಜೋರಾಗಿ ಅಪ್ಪ ಹಾಕು ಗೈಸ್ ಅದರದ್ದು ನೋಡಿ ಇಲ್ಲಿ ನಾಟಕನ ತೋರಿಸ್ತೀನಿ ಅಲ್ಲಿ ಏನು ಮಾಡ್ತೈತೆ ನೋಡ್ರ ಅಪ್ಪ ಅಮ್ಮನಿಂದ ಓಡಾಡ್ತಾರೆ ಅದು ತರಿ ಗೈಸ್ ಅದು ಊಟ ಗೀಟ ಏನು ಬೇಡ ಮೋಸ್ಟ್ಲಿ ಕೇಜಲ್ಲಿ ಹಾಕಿದ್ರೆ ತಿಂದ್ಬಿಡುತ್ತೆ ಅನ್ಸುತ್ತೆ ಈಗ ಒಂದು ಸ್ವಲ್ಪ ದಿವಸ ತಿನ್ನುತ್ತೆ ಈಗ ತಿನ್ನುತ್ತೆ ಸ್ವಲ್ಪ ದಿವಸನೂ ಬೇಡ ನೋಡಿ ಇದು ನಾನು ಹೇಳಿಲ್ವಾ ಇದು ಹೆವಿ ಕಿಲಾಡಿ ನನ್ನ ಮಗನಿಗೆ ತೀಟೆ ಮೊನ್ನೆ ಓದ್ಸತಿ ಮನೆ ಬಿಟ್ಟು ಹೋಗಿತ್ತ ಈ ಕಡೆ ಇವಾಗ ನೋಡಿ ಇಲ್ಲಿ ಅದು ಓಡಾಡ್ತಾ ಇರೋದು ಇಲ್ಲ ಇಟೈತೆ ಅದು ಬೇರೆ ಅದು ದಪ್ಪನೇ ಆಗಿಲ್ಲ ಅಪ್ಪ ಅಮ್ಮ ಸ್ವಲ್ಪ ವೀಕ್ ಆಗೈತೆ ವೀಕ್ ಆಗೈತೆ ಅದಲ್ವಾ ಗೈಸ್ ನೋಡಿ ಇಲ್ಲಿ ಯಾವ ಕಲರ್ ಬಂದಿದೆ ಅಂತ ಅಣ್ಣ ಎಲ್ಲೋಗ್ತಿದ್ಯಾ ಕೋಳಿ ಮರಿ ಪಕ್ಕ ಸೇಮ್ ಕೋಳಿ ಮರಿ ನೋಡ್ದಂಗೆ ಐತೆ ಗೈಸ್ ಇದನ್ನ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಇವ್ರನ್ನೆಲ್ಲ ಡುಬಾಸು ಗುಲ್ದಾರ್ ಕಲರ್ ಅಲ್ಲಿ ಐತೆ ಗೈಸ್ ನೋಡಿ ಇವನು ಹೆಂಗ್ ಬಂದವನೆ ಅಂತ ಹುಡುಗನೋ ಹುಡುಗಿನೋ ಗೊತ್ತಿಲ್ಲ ಇದಕ್ಕೆ ತಿನ್ನಿಸಲೇಬೇಕು ನಾವು ಹೌದು ಗೈಸ್ ಇದಕ್ಕೆ ತಿನ್ನಿಸ್ಬೇಕು ಇವಾಗ ಸ್ವಲ್ಪ ಜಾಸ್ತಿ ವೈಟ್ ಈ ಕಡೆ ನೋಡಿ ಕ್ಯೂಟಾಗಿ ಓಡಾಡ್ತೈತೆ ಅಂದ್ರೆ ಅದು ಆ ಕಡೆ ಅಷ್ಟಿಲ್ಲ ಅನ್ಸುತ್ತೆ ಇನ್ನ ಬೆಳಿಬೇಕಾ ಅಲ್ಲಿ ನಮ್ದು ಇನ್ನೊಂದು ಬಸ್ ಇತ್ತಲ್ಲ ಆ ಥರ ಆಗುತ್ತೆ ಇವಾಗ ಒಂದು ಸೇಲ್ ಮಾಡಿತ್ತಲ್ಲ ಆ ಥರ ಅರ್ಧ ರೆಕ್ಕೆ ವೈಟು ಅರ್ಧ ರೆಕ್ಕೆ ನಾರ್ಮಲ್ ಕಲರ್ ಅವ್ರದ್ದೇ ಅದ ನಾವು ಸೇಲ್ ಮಾಡಿದ್ದು ಅಲ್ಲ ಇವ್ರದ್ದು ಮೇಲಿರೋದು ಅಥವಾ ಅದು ಬಸ್ ಬಂತು ನಮಗೆ ಚೀನಿ ಇಲ್ಲೊಂದು ಆಯ್ತಲ್ಲ ಓಕೆ ಶಿಶಾ ಹೊಡಿದ್ಯಾ ಇದಕ್ಕೆ ಅರ್ಧ ಮಾಡಬೇಕು ನೋಡಂತ ತಿನ್ನುತ್ತಿದ್ದು ನನಗನ್ಸೋ ಪ್ರಕಾರ ಗೈಸ್ ಇವಾಗ ನೋಡಿ ಹಳೆದು ಲಾಸ್ಟ್ ನೋಡಿದ್ರಲ್ಲ ಅದಕ್ಕೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಒಟ್ಟು ಫುಲ್ ಆಗಿದೆ ಅಂತ ಇದು ಐತೆ ಕಡಿಮೆ ಆಗಿದೆ ಕಮ್ಮಿ ಇದೆ ಹೌದು ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ನಾಲ್ಗೆ ಇಲ್ಲ ನೋಡಿ ಕ್ಯೂಟಾಗಿ ಇಷ್ಟು ಲಾಸ್ಟ್ ನಾವು ಹಾಕಿದ್ವಲ್ಲ ದುಬಾಸ್ ಸಲುವಾಗ ನಾವು ಹಾಕಿದ್ದು ಯಾವುದು ಈ ಥರದ್ದೇ ಒಂದು ಅದಂತೂ ಗೈಸ್ ಅದು ನೋಡಕ್ಕೆ ಎಷ್ಟು ಕ್ಯೂಟ್ ಅಲ್ಲೇ ಇದೆ ಬಾಯಿಲ್ಲ ಆಲ್ರೆಡಿ ಹೋಗುತ್ತೆ ಸೊ ಅದಂತೂ ಎಷ್ಟು ಕ್ಯೂಟ್ ಅಂದರೆ ಸಖತ್ ಕ್ಯೂಟ್ ಆಗಿತ್ತು ಗೈಸ್ ನಂಗೆ ನೋಡಿದ್ರೆ ಇದನ್ನು ಅಷ್ಟೇ ಕ್ಯೂಟಾಗಿ ಒಳ್ಳೆ ಹೆವಿ ಶಾರ್ಪ್ ಆಗುತ್ತೆ ಅಂತ ಅನ್ಸುತ್ತಿದ್ದು ಇದನ್ನಾಗಲೇ ಹಿಡಿಯೋಕ್ಕಾಗ್ತಾ ಇಲ್ಲ 10 ಕಾಲು ಹೊಡಿಲ್ಲ 10 ಕಾಲು ಬೇಕಾ ಸ್ವಲ್ಪ ಹೊಡಿ ಬೆಳಗ್ಗೆ ನಾಳೆಯಿಂದ ಬೇಕಾದ್ರೆ ಜಾಸ್ತಿ ಹೊಡೆಯೋಣ ಅದಕ್ಕೆ ಅದು 10 ಹೊಡಿತೀನಿ ಫಸ್ಟ್ ದಿವಸ ಯಾವತ್ತು ಕಡಿಮೆಯಿಂದಾನೇ ಸ್ಟಾರ್ಟ್ ಮಾಡಬೇಕು ನೋಡಿ ಗೈಸ್ ಪುಟಾಣಿ ಪುಟ್ಟಿ ಅಲ್ಲಿ ಹೆಂಗ್ ಮಾಡ್ತಾ ಇದ್ದೆ ಅಂದರೆ ಅನ್ಕೊಂಡೆ ನಾನು
ಮರಿ ಇದ್ದವಗೆ ಕೇಜಿಂದ ಆಚೆ ಬಂದು ಬಿದ್ದಿರೋದು ಆ ಟಬ್ಬಿಂದ. ಗೈಸ್ ನೋಡಿ, ಈ ತರ ಫೀಡ್ ಮಾಡಬೇಕು. ನೀರು ಅಷ್ಟೇ. ನೋಡಿ ಗೈಸ್, ಈ ತರ ಒಂದು 10 ml ವಾಟರ್ ಹೊಡ್ಬಿಟ್ಟು ಒಂದು 4 ಸೆಕೆಂಡ್ ನೀರು ಕಾಣಿಸ್ತಾ ಇದೆ. ನೋಡೋದು ನೋಡಿ. ಯಾಕೋ ಏನ್ ಬೇಕೋ ಇದ್ರಂತೂ ಸೀರಿಯಸ್ ನಾನು ಯಾರಿಗೂ ಕೊಡೋದು. ಡಿಂಗ್ 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 ಡಿಂಗ್. ಗೈಸ್ ನೋಡಿ, ಈ ತರ ಫೀಡ್ ಮಾಡಬೇಕು. ಜಸ್ಟ್ 10 ಕಾಳು, ಬೆಳಗ್ಗೆ 10, ಸಾಯಂಕಾಲ 10 ಹಾಕಿದ್ರೆ ಸಾಕು. ಇನ್ನು ಸ್ವಲ್ಪ ದೊಡ್ಡ ಕಾಳು ಆಗುತ್ತಲ್ಲ, ಅವಾಗ 15 ಹಾಕಿ ಸಾಕು. ಜಾಸ್ತಿ ಓವರ್ ಫೀಡು ಮಾಡಕ್ಕೆ ಹೋಗ್ಬೇಡಿ, ಯಾಕಂದರೆ ಅವ್ರಿಗೆ ಡೈಜೆಷನ್ ಎಲ್ಲ ಆಗಬೇಕಲ್ಲ, ಸೊ ಕಷ್ಟ ಆಗುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ಈ ಥರ ಕೇರ್ ಮಾಡಬೇಕು. ಜಸ್ಟ್ ಇಷ್ಟೇ ಗೈಸ್, ತುಂಬ ಏನು ಕೆಲಸ ಅಲ್ಲ. ಇಷ್ಟೇ ನೋಡಿಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ ಎಲ್ಲ ಮರಿಗಳನ್ನು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಬೇರೆ ಒಂದು ಯಾವುದಾದ್ರೂ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಪಾರಿವಾಳ ಬಗ್ಗೆನೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ಏನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಗೈಸ್. ಆ್ಯಂಡ್ ಈ ಥರ ತುಂಬ ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಿಮಗೆ ಯೂಸ್ ಆಗುವಂಥ, ಹೆಲ್ಪ್ ಆಗುವಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ನೋಡಿ, ಆಲ್ರೆಡಿ ಊಟ ಹಾಕಿ ಅಂತ ಡೋರ್ ತಗೊಂಡ್ಬರ್ತಾಳೋಳು. ನೋಡಿ, ಇವಾಗ ಬರ್ತಾಳೆ ನೋಡಿ, ಬಂದ್ಲು. ಆವಾಗ ಗೈಸ್, ಹಳೆ ನಮ್ಮ 90s ಕಿಡ್ಸ್ ಆದರೆ ಗೊತ್ತಾಗುತ್ತೆ. ಒಂದು ಮನೆ ಬರೋದು, ಅದ್ರ ಮೇಲೆ ₹1 ಕಾಯಿನ್ ಇದ್ದ ತಕ್ಷಣ ಡೋರ್ ತಗೊಂಡು ನಾಯಿ ಬಂದ್ಬಿಟ್ಟು ಎತ್ಕೊಂಡು ಹೋಗೋದು. ಆ ಥರ ಸೇಮ್ ಹಂಗೆ ಮಾಡ್ತಾಳೆ ಗೈಸ್. ಇದು ಸೇಮ್ ಹಂಗೆ ಅಂತ ನನಗೆ ಇವಾಗ ಫ್ಲಾಶ್ ಆಗ್ತದೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ.